ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಾವು ಕೆಲವೊಬ್ಬರನ್ನ ಮೊದಲನೇ ಬಾರಿಗೆ ಭೇಟಿ ಆಗ್ತಿರ್ತೇವೆ, ಆದ್ರೆ ಎಷ್ಟೋ ವರ್ಷಗಳಿಂದ ಇವ್ರು ನಮ್ಗೆ ಪರಿಚಯ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇರುತ್ತೆ. ಕೆಲವೊಂದು ಸ್ಥಳಗಳಿಗೆ ಮೊದಲನೇ ಬಾರಿ ಹೋಗಿರ್ತೇವೆ, ಆದ್ರೆ ಆ ಸ್ಥಳದ ಜೊತೆ ನಮಗೂ ಏನೋ ಹತ್ತಿರವಾದ ನಂಟಿದೆ ಅಂತ ಹೇಳ್ಬಿಟ್ಟು ಅನಿಸ್ತಿರುತ್ತೆ. ನಾನು ಈ ಸ್ಥಳಕ್ಕೆ ಮೊದಲೇ ಬಂದಿದ್ದೆ, ಈ ಸ್ಥಳ ನನಗೆ ಗೊತ್ತು, ಇಲ್ಲಿ ನಾನು ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಈ ರೀತಿ ಅನುಭವ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಕೆಲವೊಂದು ಸ್ಥಳಗಳ ಬಗ್ಗೆ ಕೇಳಿದಾಗ್ಲೂ ಕೂಡ ಆ ಸ್ಥಳಕ್ಕೂ ನನಗೂ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇರುತ್ತೆ. ಕೆಲವೊಂದು ಸಂಬಂಧಗಳು ನಮ್ಮ ಜೀವನದಲ್ಲಿ ಈ ರೀತಿ ಇರ್ತವೆ, ಜನ್ಮ ಜನ್ಮಾಂತರನು ಇವರೇ ನಮ್ಮ ಜೊತೆ ಇರ್ಲಿ ಅಂತ ಹೇಳ್ಬಿಟ್ಟು ಅನಿಸ್ತಿರುತ್ತೆ. ಒಂದು ದೇವರ ಆಶೀರ್ವಾದದ ರೂಪದಲ್ಲಿ, ಒಂದು ವರದಾನದ ರೂಪದಲ್ಲಿ ಇವ್ರು ನಮ್ಮ ಜೀವನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇರುತ್ತೆ. ಆದ್ರೆ ಕೆಲವೊಂದು ಸಂಬಂಧಗಳು ಅಷ್ಟೊಂದು ಅದರಲ್ಲಿ ಸಾಮರಸ್ಯತೆ ಇರೋದಿಲ್ಲ, ಒಂದು ಅಸಮಾಧಾನ ಅಥವಾ ಒಂದು ಸಂಘರ್ಷದ ಎನರ್ಜಿ ಇರುತ್ತೆ. ಸೊ ಅವಾಗ ಈ ರೀತಿ ಮಾತುಗಳನ್ನು ಕೂಡ ಕೇಳ್ತೀವಿ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ, ಇವ್ರು ನನಗೆ ಈ ಸಂಬಂಧದಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತೀವಿ. ಅಂತಂದ್ರೆ ನಮ್ಮ ವರ್ತಮಾನದ ಸಂಬಂಧ ಮತ್ತು ನಮ್ಮ ಕರ್ಮದ ಖಾತೆಗೂ ಏನಾದ್ರೂ ನಂಟಿದೆಯಾ? ಹಿಂದಿನ ಜನ್ಮದಲ್ಲಿ ಭೇಟಿಯಾದವರನ್ನೇ ನಾವು ಈ ಜನ್ಮದಲ್ಲಿ ಕೂಡ ಭೇಟಿ ಆಗ್ತೀವಾ? ಅಥವಾ ಈಗಿರೋ ಸಂಬಂಧಗಳನ್ನ ನಾವು ಮುಂದಿನ ಜನ್ಮದಲ್ಲಿ ಕೂಡ ಭೇಟಿ ಮಾಡ್ತೀವ ಅವರನ್ನ? ಈ ರೀತಿಯ ಪ್ರಶ್ನೆಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣಂತೆ. ನಾವೆಲ್ಲರೂ ಕೂಡ ಪರಸ್ಪರ ಶಕ್ತಿಯ ವಿನಿಮಯವನ್ನ ಮಾಡ್ಕೊಳ್ತೇವೆ. ಶಕ್ತಿಯ ವಿನಿಮಯ ಅಂತಂದ್ರೆ ಕೊಡೋದು ತೆಗೆದುಕೊಳ್ಳೋದು. ಬಲ ಇದು ಸ್ಥೂಲ ವಸ್ತುಗಳ ಕೊಡೋದು ತೆಗೆದುಕೊಳ್ಳೋದಾದ್ರೂ ಆಗಿರ್ಬೋದು, ಸೂಕ್ಷ್ಮವಾಗಿ ಕೊಡೋದು ತೆಗೆದುಕೊಳ್ಳೋದಾದ್ರೂ ಆಗಿರ್ಬೋದು. ಸ್ಥೂಲ ವಸ್ತುಗಳು ಅಂತಂದ್ರೆ ಹಣ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಸಾಧನಗಳಾಗಿರ್ಬೋದು. ಸೂಕ್ಷ್ಮವಾದ ವಸ್ತುಗಳು ಅಂತಂದ್ರೆ ಅಥವಾ ಸೂಕ್ಷ್ಮವಾದ ಎನರ್ಜಿ ಅಂತಂದ್ರೆ ಪ್ರೀತಿ, ಸ್ನೇಹ, ಕಾಳಜಿ, ಸಪೋರ್ಟು ಅಥವಾ ಇನ್ನೊಬ್ಬರನ್ನ ಮುಂದುವರಿಸುವಂತಹ ನಿಸ್ವಾರ್ಥ ಭಾವನೆ, ಸಹಾನುಭೂತಿ, ಇದೆಲ್ಲ ಎನರ್ಜಿ ಆಗಿರ್ಬೋದು. ಅಂತಂದ್ರೆ ಕೊಡೋದು ತೆಗೆದುಕೊಳ್ಳೋದು. ನಾವೆಲ್ಲರೂ ಕೂಡ ಪರಸ್ಪರ ಶಕ್ತಿಯ ವಿನಿಮಯವನ್ನ ಮಾಡ್ಕೊಳ್ತೇವೆ. ಯಾರ ಮಧ್ಯೆ ಆದ್ರೂ ಈ ಕೊಡೋದು ತೆಗೆದುಕೊಳ್ಳುವಂತಹ ಖಾತೆ ಇನ್ನು ಉಳಿದಿತ್ತು ಅಂತಂದ್ರೆ ಅದನ್ನ ಚುಕ್ತ ಮಾಡ್ಕೊಳ್ಳೋದಕ್ಕಾಗಿ ಖಂಡಿತವಾಗ್ಲೂ ಅವರು ಮುಂದಿನ ಜನ್ಮದಲ್ಲಿ ಭೇಟಿ ಆಗ್ಲೇಬೇಕಾಗುತ್ತೆ. ಒಂದು ಉದಾಹರಣೆಯೊಂದಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಪೋಷಕರು ಮತ್ತು ಅವರಿಗೆ ಒಬ್ಬನೇ ಒಬ್ಬ ಮಗ ಇದ್ದಾನೆ ಅಂತಂದ್ರೆ, ಸೊ ಒಂದು 25 ವರ್ಷ ಆ ಮಗನಿಗೆ ವಯಸ್ಸು ಅಂತಂದ್ರೆ 25 ವರ್ಷಗಳ ಕಾಲನೂ ಕೂಡ ಆ ಪೋಷಕರು ನಿರಂತರವಾಗಿ ನಿಸ್ವಾರ್ಥ ಭಾವನೆಯಿಂದ ಆ ಮಗುವನ್ನ ಎತ್ತಿ ಆಡಿಸಿದ್ರು, ಪಾಲನೆ ಮಾಡಿದ್ರು, ಪೋಷಣೆ ಮಾಡಿದ್ರು, ಎಲ್ಲ ಅಗತ್ಯ ಸೌಕರ್ಯಗಳನ್ನ ಆ ಮಗುವಿಗೆ ಕೊಟ್ರು, ಚೆನ್ನಾಗಿರುವಂತಹ ಎಜುಕೇಶನ್ ಕೂಡ, ವಿದ್ಯಾಭ್ಯಾಸವನ್ನ ಕೊಟ್ರು. ಸೊ ನಿರಂತರವಾಗಿ ಪೋಷಕರು ಮಗುವಿಗೆ ಕೊಡ್ತಾನೆ ಹೋದ್ರು, ತಮ್ಮ ಪ್ರೀತಿ, ಸ್ನೇಹ, ಬೆಂಬಲವನ್ನ ಕೊಡ್ತಾನೆ ಹೋದ್ರು. ಆ ಮಗುನು ಕೂಡ, ಆ ಮಗನೂ ಕೂಡ ತಂದೆ ತಾಯಿ ಪೋಷಕರಿಂದ ಏನ್ ಮಾಡಿದ್ರು, ಪಡಿತಾನೆ ಬಂದ್ರು. ಆದ್ರೆ ಯಾವುದೋ ಒಂದು ಕೆಟ್ಟಗಳಿಗೆ ಈ ರೀತಿ ಯಾರ ಜೊತೆನೂ ಘಟಿಸಬಾರ್ದು. ಆದ್ರೆ ಕೆಲವೊಂದ್ಸಲ ಇಂಥ ಘಟನೆಗಳ ಬಗ್ಗೆ ಕೇಳ್ತಿರ್ತೀವಲ್ವಾ, ಯಾವುದೋ ಒಂದು ಯುದ್ಧದ ಸಮಯದಲ್ಲಿ, ಯಾವುದೋ ಒಂದು ದುರ್ಘಟನೆ, ಆಕ್ಸಿಡೆಂಟ್ ಅಲ್ಲಿ ಮೃತ್ಯುವನ್ನ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು, ಇಂಥ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಆ ಮಗ ಮೃತ್ಯುವನ್ನ ಹೊಂದಿದ್ರು ಅಂತಂದ್ರೆ, ಸೊ ನಾವಿವಾಗ ನೋಡಿದ್ವಿ ಅಂತಂದ್ರೆ ಪೋಷಕರು 25 ವರ್ಷಗಳ ಕಾಲ ಆ ಮಗನಿಗೆ ನಿರಂತರವಾಗಿ ಕೊಟ್ರು, ಶಕ್ತಿಯ ವಿನಿಮಯ ಆಯ್ತು, ಆ ಮಗನು ಕೂಡ ಪೋಷಕರಿಂದ ಪಡೆದುಕೊಂಡ್ರು. ಸೊ ಇವರಿಬ್ಬರ ಮಧ್ಯೆ ಒಂದು ಕರ್ಮದ ಖಾತೆ ಓಪನ್ ಇದೆ ಅಲ್ವಾ? ಇದನ್ನ ಚುಕ್ತ ಮಾಡೋದಕ್ಕಾಗಿ ಮತ್ತೆ ಆ ಮಗ ಮತ್ತೆ ಪೋಷಕರು ಇನ್ನೊಂದು ಜನ್ಮದಲ್ಲಿ ಭೇಟಿ ಆಗ್ಲೇ ಬೇಕಾಗತ್ತೆ. ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ಆತ್ಮನಿಗೆ ಎಂದು ಕೂಡ ಮೃತ್ಯು ಇಲ್ಲ, ಶರೀರಕ್ಕೆ ಮೃತ್ಯುವಿದೆ. ಆತ್ಮ ನಿರಂತರವಾದ ಜನನ ಮರಣ ಚಕ್ರದಲ್ಲಿ ಪ್ರಯಾಣದಲ್ಲಿ ನಾವು ಒಂದು ಜನ್ಮ ಆದ ತಕ್ಷಣ ಇನ್ನೊಂದು ಜನ್ಮಕ್ಕೆ ಮುಂದುವರಿತಾ ಇರ್ತೇವೆ. ಏನಾದ್ರೂ ನಾರ್ಮಲ್ ಆಗಿರುವಂತಹ ಡೆತ್ ಇತ್ತು ಅಥವಾ ಡೆತ್ ಆಗಿತ್ತು ಅಂತಂದ್ರೆ, ಮೃತ್ಯುವನ್ನ ಹೊಂದಿದ್ವಿ ಅಂತಂದ್ರೆ, ಸೊ ಅವಾಗ 13 ದಿನಗಳ ಆದ ನಂತರ ಮತ್ತೆ ಇನ್ನೊಂದು ಜನ್ಮವನ್ನ ನಾವು ತೆಗೆದುಕೊಂಡು ನಮ್ಮ ಪ್ರಯಾಣವನ್ನ ಮುಂದುವರಿಸ್ತೇವೆ. ಸೊ ಈ ರೀತಿ ಹಿಂದಿನ ಜನ್ಮದಲ್ಲಿ ಯಾವ್ದಾದ್ರು ನಾವು ಖಾತೆ ನಮ್ದು ಏನು ಸೆಟಲ್ ಆಗಿರ್ಲಿಲ್ಲ, ಪೂರ್ಣ ಆಗಿರ್ಲಿಲ್ಲ, ಚುಕ್ತ ಆಗಿರ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮುಂದೆ ಇರುವಂತ ನೆಕ್ಸ್ಟ್ ಜನ್ಮನೇ ಆಗ್ಬೇಕಂತೇನಿಲ್ಲ, ಮುಂದೆ 2-3 ಜನ್ಮ ಆದಗಳ ನಂತರ ಆದ್ರೂ ಸರಿ ನಾವು ಅವ್ರನ್ನ ಮತ್ತೆ ಭೇಟಿ ಆಗ್ತೇವೆ, ಆ ಕರ್ಮದ ಖಾತೆಯನ್ನ ಚುಕ್ತ ಮಾಡ್ತೇವೆ. ಸೊ ಅದೇ ರೀತಿ ಇದು ನಮ್ಮ ಕರ್ಮದ ಖಾತೆ ಒಳ್ಳೆ ರೀತಿಯಲ್ಲಾದ್ರೂ ಇರ್ಬೋದು, ಅಥವಾ ಕೆಟ್ಟ ರೀತಿ ನಕಾರಾತ್ಮಕ ಖಾತೆ ಆದ್ರೂ ಉಳಿದುಕೊಂಡಿರ್ಬೋದು. ಎಲ್ಲಾ ಸಂಬಂಧಗಳು ನಮ್ ಜೊತೆ ಸಾಮರಸ್ಯದಿಂದನೇ ಇದಾವೆ ಅಂತ ಏನಿಲ್ಲ ಅಲ್ವಾ? ಕೆಲವೊಂದು ಸಂಬಂಧಗಳಲ್ಲಿ ಏನಿರುತ್ತೆ, ಸಂಘರ್ಷ ಇರುತ್ತೆ, ಜಗಳ ಕದನ ಇರುತ್ತೆ. ಅಂತದ್ ಯಾವ್ದಾದ್ರು ಸಂಬಂಧ, ಯಾವ್ದೋ ಒಂದು ವಿಷಯಕ್ಕೆ ನಮ್ಗೆ ಜಗಳ ಆಯ್ತು ನಮ್ದು ಮತ್ತೆ ಇನ್ನೊಬ್ಬರ ಮಧ್ಯೆ ಅಂತಂದ್ರೆ, ಅದನ್ನ ನಾವು ಇವಾಗ್ಲೇ ಕುಳಿತುಕೊಂಡು ಬಗೆಹರಿಸ್ಕೊಳ್ಳಿಲ್ಲ ಅಂತಂದ್ರೆ, ಆ ಜಗಳ ಚಿಕ್ಕ ಪುಟ್ಟ ವಿಷಯಕ್ಕೂ ಮುಂದುವರಿತಾನೆ ಹೋಯ್ತು. 4 ಜನರು ಕೂತ್ಕೊಂಡು ಮಾತಾಡಿದ್ರು ಕೂಡ ಅದು ಬಗೆಹರಿಲಿಲ್ಲ. ಒಬ್ರು ಇನ್ನೊಬ್ರಿಗೆ ಯಾವಾಗ್ಲೂ ನಿಂದನೆ ಮಾಡಿದ್ವು, ಅಪಮಾನ ಮಾಡೋದನ್ನೇ ಮಾಡ್ತಾ ಇದ್ವಿ, ಅಥವಾ ಇನ್ನೊಬ್ಬರ ಕೆಲಸದಲ್ಲಿ ತೊಂದರೆ ಉಂಟು ಮಾಡೋದನ್ನ ಮಾಡ್ತಾ ಇದ್ವಿ, ದ್ವೇಷ ಹಾಗೇನೆ ಸಾಧಿಸ್ತಾ ಇದ್ವಿ ಅಂತಂದ್ರೆ, ಈ ರೀತಿ ಇದು ಜಗಳ ಕಂಟಿನ್ಯೂ ಆಗ್ತಾನೆ ದೊಡ್ಡದಾಗ್ತಾನೆ ಹೋಯ್ತು ಅಂತಂದ್ರೆ, ಕೆಲವೊಂದ್ಸಲ ಹೊಡೆದಾಟಗಳು ಆಗ್ತಾ ಇದ್ವು ಇದರಿಂದ ಅಂತಂದ್ರೆ, ಯಾರು ಏನಿಲ್ಲ ಶಾಶ್ವತವಾಗಿ ಅಂತೂ ಇರೋದಿಲ್ಲ ಅಲ್ವಾ? ಎಲ್ರದ್ದು ಒಂದು ಲಿಮಿಟೆಡ್ ಆಗಿರುವಂತಹ ಪ್ರಯಾಣದ ಅವಧಿ ಇದೆ. ಆ ಅವಧಿ ಮುಗಿದ್ಮೇಲೆ ನಾವೆಲ್ಲರೂ ಕೂಡ ಈ ಶರೀರ ರೂಪಿ ವಸ್ತ್ರವನ್ನ ಬಿಡ್ಲೇಬೇಕು, ಮುಂದಿನ ಪ್ರಯಾಣಕ್ಕೆ ಹೋಗ್ಲೇಬೇಕು.
ಇಂಥ ಯಾವ್ದಾದ್ರು ಸಂಬಂಧ ನಮ್ಮ ಜೀವನದಲ್ಲಿತ್ತು, ಅದನ್ನ ಈ ರೀತಿ ಅಂತ್ಯಗೊಳಿಸ್ಕೊಂಡು ನಾವು ಹೋಗಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಮತ್ತೆ ಇನ್ನೊಂದು ಯಾವುದೋ ಒಂದು ಜನ್ಮದಲ್ಲಿ ನಾವು ಇವರನ್ನ ಭೇಟಿ ಆಗ್ಲೇಬೇಕು, ನಮ್ಮ ಈ ಲೆಕ್ಕದ ಖಾತೆಯನ್ನ ಚುಕ್ತಗೊಳಿಸ್ಲೇಬೇಕಾಗುತ್ತೆ. ಅದಕ್ಕೆ ನೋಡಿ ಕೆಲವೊಂದ್ಸಲ ಈ ರೀತಿ ಮಾತಾಡೋದನ್ನು ಕೂಡ ಕೇಳ್ತೀವಿ. ಅದು ಯಾವ ಜನ್ಮದಲ್ಲಿ ಏನ್ ಮಾಡಿದೆ ಗೊತ್ತಿಲ್ಲಪ್ಪ, ಇವ್ರಿಗೆ ಏನ್ ತೊಂದ್ರೆ ಅಂತಾನೆ ಗೊತ್ತಿಲ್ಲ ನನ್ಗೆ, ಯಾವಾಗ ನೋಡಿದ್ರು ಕಾಲ್ ಎಳಿತಿರ್ತಾರೆ, ಯಾವಾಗ ನೋಡಿದ್ರು ತೊಂದರೆ ಕೊಡ್ತಿರ್ತಾರೆ, ಯಾವಾಗ ನೋಡಿದ್ರು ಜಡ್ಜ್ ಮಾಡ್ತಿರ್ತಾರೆ, ಯಾವಾಗ ನೋಡಿದ್ರು ಏನಾದ್ರೂ ಒಂದು ಕಿರಿಕ್ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸಂಬಂಧಗಳಲ್ಲಿ ಈ ರೀತಿ ನಾವು ಅನುಭವವನ್ನ ಮಾಡ್ತಿರ್ತೀವಿ. ಸರಿಯಾದ ಒಂದು ಚೆನ್ನಾಗಿರೋ ಎನರ್ಜಿಯನ್ನ ನಾವು ಅನುಭವ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಯಾವುದೋ ಒಂದು ಸಮಯದಲ್ಲಿ, ಈ ಜೀವನದಲ್ಲಂತೂ ಆ ರೀತಿ ನಾವು ಅವ್ರಿಗೆ ನಿಂದನೆ ಆಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡಿರ್ಲಿಲ್ಲ. ಆದ್ರೆ ಯಾವುದೋ ಒಂದು ಬೇರೆ ಜೀವನದಲ್ಲಿ ಬೇರೆ ಜನ್ಮದಲ್ಲಿ ನಾವು ನಮ್ಮಿಂದ ಅಂತ ಕರ್ಮಗಳ ಅವರ ಜೊತೆ ಆಗಿದ್ವು ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ಕೊಡೋದಕ್ಕಾಗಿ ಅವರು ನಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ. ಉದಾಹರಣೆಗೆ ಯಾವ್ದಾದ್ರು ಬ್ಯಾಂಕ್ನಿಂದ ನಾವು ಸಾಲವನ್ನ ತೆಗೆದುಕೊಂಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಅವ್ರ ಪ್ರಯತ್ನ ಪಡ್ತಾರಲ್ವಾ, ಅದನ್ನ ನಾವು ವಾಪಸ್ ಕೊಡ್ತಾ ಇಲ್ಲ ಅಂತಂದ್ರೆ ಅವರ ಕೈಲಾದ ಪ್ರಯತ್ನ ಅಂತೂ ಮಾಡ್ಕೊಂಡ್ಬಿಟ್ಟು ಅವ್ರು ಬಂದೇ ಬರ್ತಾರಲ್ವಾ ಆ ಸಾಲವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕಾಗಿ. ಹಾಗೇನೆ ಯಾರ ಜೊತೆ ಆದ್ರೂ ಯಾವುದೇ ರೀತಿಯ ಕರ್ಮದ ಖಾತೆ ಇತ್ತು ಅಂತಂದ್ರೆ ಇನ್ನೊಂದು ಜನ್ಮದಲ್ಲಿ ಮತ್ತೊಂದು ಜನ್ಮದಲ್ಲಿ ಯಾವುದೋ ಒಂದು ಸಂಬಂಧದಲ್ಲಿ ಅವ್ರು ನಮ್ಮ ಹತ್ರ ಬಂದೇ ಬರ್ತಾರೆ, ನಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ. ನಮ್ಮ ಮಧ್ಯೆ ಮತ್ತು ಅವ್ರ ಮಧ್ಯೆ ಇರುವಂತಹ ಕರ್ಮದ ಲೆಕ್ಕಾಚಾರವನ್ನ ಚುಕ್ತ ಆಗ್ಲೇಬೇಕಾಗಿದೆ ಅದು. ಸೊ ಆದ್ರಿಂದ ನಾವು ವರ್ತಮಾನ ಸಮಯದಲ್ಲಿ ನಮ್ಮ ಕರ್ಮಗಳ ಬಗ್ಗೆ ಬಹಳ ಬಹಳ ಗಮನ ಕೊಡೋದು ಇಂಪಾರ್ಟೆಂಟ್ ಆಗಿದೆ. ಎಷ್ಟೋ ಬಾರಿ ನಾವ್ ಎಲ್ಲಾ ಸಂಬಂಧಗಳನ್ನ ಯಾವಾಗ್ಲೂ ಕೂಡ ಏನ್ ಮಾಡ್ತೀವಿ, ಎಲ್ಲಾ ಸಂಬಂಧಗಳನ್ನ ಒಂದು ಸಂಬಂಧದ ಹೆಸರಲ್ಲಿ ಗುರ್ತಿಸ್ಕೊಂಡ್ಬಿಟ್ಟು ಅದೇ ರೀತಿ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡ್ತೇವೆ. ಇವ್ರು ನನ್ ಮಗ ಆಗಿದ್ದಾರೆ, ಇವ್ರು ನನ್ ಮಗಳಾಗಿದ್ದಾರೆ, ಇವ್ರು ನನ್ನ ತಂದೆ ಆಗಿದ್ದಾರೆ, ಇವ್ರು ನನ್ನ ತಾಯಿ ಆಗಿದ್ದಾರೆ, ಇವ್ರು ನನ್ನ ಸಹೋದರ, ಇವ್ರು ನನ್ನ ಸಹೋದರಿ, ಇವ್ರು ನನ್ನ ಸ್ನೇಹಿತರು, ಇವ್ರು ನನ್ನ ಸಹೋದ್ಯೋಗಿ. ಈ ರೀತಿ ಸಂಬಂಧಗಳ ಆಧಾರದಿಂದನೇ ನಾವು ಒಬ್ರು ಇನ್ನೊಬ್ಬರ ಜೊತೆ ಮಾತಾಡ್ತೇವೆ, ವ್ಯವಹಾರ ಮಾಡ್ತೀವಿ, ಎಲ್ಲಾ ಮಾಡ್ತಾ ಇದೀವಿ. ಕೆಲವೊಂದ್ಸಲ ಏನಾಗುತ್ತೆ, ಈ ಸಂಬಂಧಗಳ ಆಧಾರದಿಂದನೇ ನಾವು ಇನ್ನೊಬ್ಬರ ನಿರ್ಣಯವನ್ನು ಕೂಡ ನಾವೇ ತೆಗೆದುಕೊಳ್ತೇವೆ. ನನ್ ಮಕ್ಕಳಲ್ವಾ, ನಾನು ಅವ್ರಿಗೆ ಏನ್ ಸರಿ ಏನ್ ಒಳ್ಳೇದು ಅಂತ ನಾನ್ ನಿರ್ಣಯ ಮಾಡ್ತೇನೆ. ಕೆಲವೊಂದು ಪೋಷಕರು ಏನು ಅಂತಂದ್ರೆ ಅವ್ರ ಜೀವನದಲ್ಲಿ ಅವರಿಗೆ ಏನ್ ಆಗ್ಬೇಕಾಗಿತ್ತು ಅದು ಆಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವ್ರ ಮಕ್ಕಳನ್ನ ಆ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರ ಇಚ್ಛೆಯನ್ನ ಮಕ್ಕಳ ಮೇಲೆ ಹೇರ್ತಾ ಇರ್ತಾರೆ. ಉದಾಹರಣೆಗೆ ಅವ್ರು ಡಾಕ್ಟರ್ ಆಗ್ಬೇಕಂತ ಕನಸು ಕಂಡಿದ್ರು, ಆದ್ರೆ ಅವ್ರಿಗೆ ಓದಿಸುವಂತವ್ರು ಯಾರು ಇರ್ಲಿಲ್ಲ, ಫಿನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರು ಇರ್ಲಿಲ್ಲ, ಅವ್ರ ತಂದೆ ತಾಯಿ ಅಷ್ಟೊಂದು ಸಶಕ್ತ ಹಣ ಇರ್ಲಿಲ್ಲ ತಂದೆ ತಾಯಿ ಹತ್ರ. ಆದ್ರೆ ತಮ್ಮ ಮಕ್ಕಳನ್ನ ನಾವು ಈಗ ಓದಿಸ್ಬಿಟ್ಟು ಡಾಕ್ಟರ್ ಮಾಡೋಣ ಅಂತ ಹೇಳ್ಬಿಟ್ಟು, ಆದ್ರೆ ಆ ಮಗುವಿಗೆ ಡಾಕ್ಟರ್ ಆಗ್ಲಿಕ್ಕೆ ಇಷ್ಟ ಇದೆಯಾ ಇಲ್ವಾ, ಆ ಮಗು ಬೇಡ ನನ್ಗೆ ಇಷ್ಟ ಇಲ್ಲ ಅಂತಂದ್ರು, ಇಲ್ಲ ಆಗು ಒಳ್ಳೇದು ಲೈಫ್ಗೆ ಇದ್ರಲ್ಲಿ ಮುಂದೆ ಭವಿಷ್ಯದಲ್ಲಿ ನೀವು ಚೆನ್ನಾಗಿರ್ತೀರಾ, ಲೈಫ್ ಸೆಟ್ಲ್ ಆಗುತ್ತೆ ಅಂತ ನಮ್ಮ ಇಷ್ಟಗಳನ್ನ ಅವ್ರ ಮೇಲೆ, ನಮ್ಮ ನಿರ್ಣಯಗಳನ್ನ ಅವ್ರ ಮೇಲೆ ನಾವು ಹೇರ್ತಾ ಹೋದ್ವಿ ಅಂತಂದ್ರೆ ಅವ್ರಿಗೆ ಅದು ಇಷ್ಟ ಆಗ್ಲಿಲ್ಲ. ಯಾವಾಗ್ಲೂ ಕೂಡ ಅವ್ರು ನೋವು ಪಡ್ತಾ ಇದ್ರು, ನಮ್ಮ ಅಪ್ಪ ಅಮ್ಮನಿಂದಾನೇ ಹೀಗಾಗಿದ್ದು, ಕೇಳದೆ ಹೋದ್ರೆ ಬೇಜಾರ್ ಮಾಡ್ಕೊಳ್ತಾ ಇದ್ರು, ಬೇರೆ ದಾರಿನೇ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಅವ್ರು ನೊಂದ್ಕೊಂಡ್ಬಿಟ್ಟು ನಮ್ಮ ಮಾತನ್ನ ಕೇಳಿದ್ರು, ಆ ನಿರ್ಣಯವನ್ನ ಒಪ್ಕೊಂಡ್ರು ಅಂತಂದ್ರೆ ಏನಾಗುತ್ತೆ, ಅದು ಅವರ ಜೊತೆಗೆ ನಮ್ದು ಒಂದು ನಕಾರಾತ್ಮಕವಾದ ಖಾತೆಯನ್ನ ಓಪನ್ ಮಾಡುತ್ತೆ. ಸೊ ಇಂಥದೇ ಪರಿಸ್ಥಿತಿನ ನಾವು ಅವ್ರ ಜೊತೆ ಎದುರಿಸ್ಬೇಕಾಗುತ್ತೆ. ನಾವೇನ್ ಇಷ್ಟಪಟ್ಟಿರ್ತೀವಿ, ಮುಂದೆ ಯಾವ್ದೋ ಸಮಯದಲ್ಲಿ ನಾವು ಅವ್ರನ್ನ ಭೇಟಿ ಆಗ್ತೀವಿ, ಇನ್ನೊಂದು ಸಂಬಂಧದಲ್ಲಿ ನಾವೇನೋ ಇಷ್ಟಪಟ್ಟು ಮಾಡ್ಬೇಕು ಅನ್ಕೊಂಡಿರ್ತೀವಿ ಯಾವ್ದೋ ಒಂದು ಕೆಲಸವನ್ನ, ಆಗ ಅವರು ತಡೆ ಹಿಡಿತಾರೆ, ಅವರು ಬೇಡ ಅಂತ ಹೇಳ್ಬಿಟ್ಟು ಅಡಚಣೆ ಉಂಟು ಮಾಡ್ತಿರ್ತಾರೆ. ನಮ್ಗೆ ಅನಿಸ್ತಿರುತ್ತೆ ಇವ್ರು ಯಾಕಪ್ಪ ಹಿಂಗ್ ಮಾಡ್ತಾರೆ, ನಾನು ಇಷ್ಟಪಟ್ಟಿದ್ದು ಯಾಕೆ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನಾವ್ ಅಂದ್ಕೊಳ್ತಾ ಇರ್ತೀವಲ್ವಾ. ಯಾಕೆ ಅಂತಂದ್ರೆ ಯಾವ್ದೋ ಒಂದು ಸಮಯದಲ್ಲಿ ನಾವು ಅವ್ರು ಇಷ್ಟಪಟ್ಟಿದ್ದನ್ನ ಮಾಡ್ಲಿಕ್ಕೆ ಬಿಟ್ಟಿರೋದಿಲ್ಲ, ನಮ್ಮ ಇಚ್ಛೆಗಳನ್ನ ನಮ್ಮ ನಿರ್ಣಯಗಳನ್ನ ಅವ್ರ ಮೇಲೆ ಹೇರಿರ್ತೇವೆ, ಆ ಎನರ್ಜಿ ಕ್ರಿಯೇಟ್ ಆಗಿರುತ್ತಲ್ವಾ. ಸೊ ಖಂಡಿತವಾಗ್ಲೂ ಇನ್ನೊಂದು ಸಮಯದಲ್ಲಿ ನಾವ್ ಇಷ್ಟಪಟ್ಟಿದ್ದನ್ನ ಮಾಡ್ಲಿಕ್ಕೆ ಅಥವಾ ಅವ್ರು ಇಷ್ಟಪಟ್ಟಿದ್ದನ್ನ ನಾವು ಮಾಡ್ಲಿಕ್ಕೆ ಬಿಡೋದಿಲ್ಲ. ಈ ರೀತಿ ಕರ್ಮಗಳು ಚುಕ್ತ ಆಗ್ತಿರ್ತವೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ವರ್ತಮಾನದ ಕರ್ಮವನ್ನ ಖಂಡಿತವಾಗ್ಲೂ ಬಹಳ ಶ್ರೇಷ್ಠ ಮಾಡ್ಕೊಳ್ಬೇಕಾಗಿದೆ. ಸೊ ಎಷ್ಟೋ ಬಾರಿ ಏನಾಗುತ್ತೆ, ಸಂಬಂಧಗಳ ಹೆಸರಿನಲ್ಲಿ ಅಥವಾ ಇನ್ನೊಬ್ಬರಿಗೆ ಶಿಸ್ತು ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಿರ್ತೀವಿ, ಕೆಟ್ಟ ಅಂದ್ರೆ ನಕಾರಾತ್ಮಕ ಕರ್ಮದ ಖಾತೆಯನ್ನ ಓಪನ್ ಮಾಡ್ತಿರ್ತೇವೆ. ಸೊ ಎಲ್ಲರನ್ನು ಕೂಡ ಸಂಬಂಧಗಳಲ್ಲಿ ನಾವು ಎಷ್ಟು ಸೋಲ್ ಕಾನ್ಶಿಯಸ್ ಪ್ರಾಕ್ಟೀಸ್ ಮಾಡ್ತೀವಿ, ಅಭ್ಯಾಸ ಮಾಡ್ತೀವಿ, ಅಷ್ಟು ನಮ್ಮ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರ್ತವೆ, ಅಷ್ಟು ನಮ್ಮ ಕರ್ಮಗಳು ಶ್ರೇಷ್ಠ ಆಗ್ತವೆ, ಅಷ್ಟು ನಮ್ಮ ಸಂಬಂಧದಲ್ಲಿ ಒಂದು ಹಾರ್ಮೋನಿ ಅನ್ನೋದು ಇರುತ್ತೆ. ಅಂತಂದ್ರೆ ಇವ್ರು ನಮ್ಮ ಮಗ ಅಂತ ನಾವೇನ್ ನೋಡ್ತಾ ಇದೀವಿ, ಮಗಳು ಅಂತ ಏನ್ ನೋಡ್ತಿದೀವಲ್ವಾ, ಈ ಕಾನ್ಸಿಯಸ್ ಅಲ್ಲಿ ಪ್ರಜ್ಞೆಯಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ ಅಂತಂದ್ರೆ ನಾವೆಲ್ಲರೂ ಇವಾಗ ಒಂದೇ ಪರಿವಾರದಲ್ಲಿ ಇದ್ದೇವೆ, ಒಟ್ಟಿಗೆ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದೇವೆ. ಆದ್ರೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಪರಿವಾರದಿಂದ ಬೇರೆ ಬೇರೆ ಪಾತ್ರದಿಂದ ಬಂದು ಇಲ್ಲಿ ಒಟ್ಟು ಸೇರಿದ್ದೇವೆ. ನಾನು ಕೂಡ ಒಂದು ಪರಿವಾರದಿಂದ ಹಿಂದಿನ ಜನ್ಮದಲ್ಲಿ ಬೇರೆ ಪರಿವಾರದಲ್ಲಿದ್ದೆ, ಬೇರೆ ಅನುಭವಗಳನ್ನ ಹೊಂದಿದ್ದೆ, ಬೇರೆ ಸಂಸ್ಕಾರಗಳಿರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ನಾನಿದ್ದೆ. ನನ್ನ ಅನುಭವಗಳು, ನಂಬಿಕೆಗಳು, ಸಂಸ್ಕಾರಗಳೇ ಬೇರೆ ಆಗಿದೆ. ಇದೇ ರೀತಿ ನನ್ನ ಪತ್ನಿನೂ ಕೂಡ ಇನ್ನೊಂದು ಜನ್ಮದಿಂದ ಅನೇಕ ಸಂಸ್ಕಾರಗಳು, ಜೀವನದ ಅನೇಕ ಏರು ಇಳುವುಗಳನ್ನ ಅವರು ದಾಟಿದ್ದಾರೆ, ಅನೇಕ ಅನುಭವಗಳನ್ನ ಅವರು ಹೊಂದಿದ್ದಾರೆ. ಅವ್ರದ್ದು ಅವರ ಆಯ್ಕೆಗಳು ಬೇರೆ ಆಗಿದ್ದಾವೆ. ಈ ರೀತಿ ನಾವು ಒಬ್ಬರ ಪ್ರತಿ ಇನ್ನೊಬ್ರು ದೃಷ್ಟಿಕೋನವನ್ನ ಹೊಂದಿದ್ವಿ ಅಂತಂದ್ರೆ ಅವಾಗ ಖಂಡಿತವಾಗ್ಲೂ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಮತ್ತು ಅವ್ರ ಜೊತೆಗೆ ಒಂದು ಉತ್ತಮವಾದ
ಖಾತೆಯನ್ನ ಒಂದು ಉತ್ತಮವಾದ ಬಾಂಧವ್ಯವನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ರಿಂದ ನಮ್ಮ ಹತ್ರ ಯಾರೇ ತಮ್ಮ ಜೀವನದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಲಹೆ ಕೇಳೋದಕ್ಕಾಗಿ ಬರ್ತಾರೆ, ಯಾವುದೇ ವಿಷಯದ ಬಗ್ಗೆ ಆದ್ರೂ ಆಗಿರ್ಬೋದು. ಸೊ ಅವಾಗ ಬಹಳ ಜಾಗೃತವಾಗಿರ್ಬೇಕಾಗಿದೆ. ನಾವು ಖಂಡಿತವಾಗ್ಲೂ ಸಲಹೆಯನ್ನ ಕೊಡೋಣ. ಪೋಷಕರ ಸ್ಥಾನದಲ್ಲಿ ಇದೀವಿ ಅಂತಂದ್ರೆ ಮಕ್ಕಳಿಗೆ ಸಲಹೆನ ಖಂಡಿತವಾಗ್ಲೂ ಕೊಡೋಣ. ಸೊ ಇಂಥ ಎಜುಕೇಶನ್ ನೀವು ತಗೊಂಡ್ರಿ ಅಂತಂದ್ರೆ ಇಂಥ ಕೆಲಸಗಳನ್ನ ಮಾಡ್ತೀರಾ, ಸೊ ಈ ರೀತಿ ಇರ್ತೀವಿ, ನಿಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ತಿಳುವಳಿಕೆಯನ್ನ, ಅವೇರ್ನೆಸ್ ಅನ್ನ ಖಂಡಿತವಾಗ್ಲೂ ಅವ್ರಿಗೆ ಕೊಡೋಣ. ಆದ್ರೆ ನಾವೇನ್ ಇಷ್ಟಪಡ್ತೀವಿ ಅದೇ ಅವ್ರು ಮಾಡ್ಲಿ ಅನ್ನುವಂತಹ ಈ ಒತ್ತಡ ಅವ್ರ ಮೇಲೆ ಹೇರೋದ್ ಬೇಡ. ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ತಮ್ಮ ಸಾಮರ್ಥ್ಯದ ಅನುಸಾರನೇ ಅವರು ಆಯ್ಕೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ಪ್ರಯಾಣದಲ್ಲಿ ಬರ್ತಾರೆ ಅಂತಂದ್ರೆ ಅವರ ಸಂಸ್ಕಾರಗಳು ಮತ್ತು ಅವರ ಕರ್ಮದ ಖಾತೆಯನ್ನ ತೆಗೆದುಕೊಂಡು ಬಂದಿರ್ತಾರೆ. ನಾವ್ ಏನೇ ಸಲಹೆ ಕೊಡ್ತಾ ಇದೀವಿ ಅಂತಂದ್ರೆ ಇದು ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ನನ್ನ ಸಾಮರ್ಥ್ಯದ ಅನುಸಾರ ಮತ್ತು ನನ್ನ ಸಂಸ್ಕಾರಗಳ ಅನುಸಾರ ನಾನು ಸಲಹೆ ಕೊಡ್ತಾ ಇದ್ದೇನೆ. ಸೊ ಆದ್ರಿಂದ ಸಲಹೆ ಅವಶ್ಯ ಕೊಡೋಣ. ಈ ರೀತಿ ಖಂಡಿತವಾಗ್ಲೂ ಅವ್ರಿಗೆ ಹೇಳೋಣ, ನೋಡಿ ನಾನು ನಿಮ್ಮ ಪೊಸಿಷನ್ ಇದ್ದೆ ಅಂತಂದ್ರೆ, ಅಥವಾ ನಾನು ನಿಮ್ಮ ಈ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೆ ಅಂತಂದ್ರೆ ಈ ರೀತಿ ಮಾಡ್ತಾ ಇದೆ. ಯಾಕೆಂದ್ರೆ ನನ್ನಲ್ಲಿ ಈ ರೀತಿ ಸಂಸ್ಕಾರಗಳಿದಾವೆ, ನನ್ನಲ್ಲಿ ಈ ಸಾಮರ್ಥ್ಯ ಇದೆ, ಇದನ್ನ ಮಾಡುವಂತ ಸಾಮರ್ಥ್ಯ ಇದೆ. ಸೊ ಹಾಗೆ ನೀವು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಇಂಥ ಸಂಸ್ಕಾರಗಳಿದಾವ ಅಥವಾ ನಿಮ್ಮಲ್ಲಿ ಇಷ್ಟು ಸಾಮರ್ಥ್ಯ ಇದೆಯಾ, ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ, ನಿಮ್ಮ ಸಂಸ್ಕಾರಗಳ ಅನುಸಾರವಾಗಿ ಈಗ ನೀವೇ ನಿರ್ಣಯವನ್ನ ತೆಗೆದುಕೊಳ್ಳಿ ಅಂತ ಅವಶ್ಯವಾಗಿ ಈ ಮಾತಿನ ಬಗ್ಗೆ ಒತ್ತನ್ನ ಹೇಳಿ ಆಮೇಲೆ ಅಡ್ವೈಸ್ ಅನ್ನ ಕೊಡಿ. ಸೊ ನೀವು ಕೂಡ ನಿಮ್ಗೆ ಯಾರೇ ಅಡ್ವೈಸ್ ಕೊಟ್ರು ಕೂಡ ಕೆಲವೊಂದ್ಸಲ ನಮ್ಗೆ ಜೀವನದಲ್ಲಿ ಯಾವುದೋ ವಿಷಯದ ಬಗ್ಗೆ ಗೊಂದಲ ಆಗ್ತಿರುತ್ತೆ. ನಾವು ನಂಬಿಕೆ ಇರುವಂತಹ ನಮ್ಮ ಗುರುಗಳ ಹತ್ರನೋ ಅಥವಾ ಸಂತರ ಹತ್ರನೋ ಮಹಾತ್ಮರ ಹತ್ರನೋ ಹೋಗ್ತೇವೆ, ಅಥವಾ ಹಿರಿಯರ ಹತ್ರ ಹೋಗ್ತೇವೆ, ಇನ್ನೊಬ್ಬರ ಹತ್ರ ಹೋಗಿ ಸಲಹೆ ಕೇಳ್ತೇವೆ. ಅವ್ರು ಹೇಳ್ತಾರೆ ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೂಡ ತಕ್ಷಣನೇ ಅಪ್ಲೈ ಮಾಡೋದಲ್ಲ. ಯಾಕಂದ್ರೆ ಅವರು ಅವರ ಸಂಸ್ಕಾರಗಳ ಅನುಸಾರ, ಅವರ ಸಾಮರ್ಥ್ಯದ ಅನುಸಾರ ಹೇಳಿದ್ದಾರೆ. ಆ ಸಾಮರ್ಥ್ಯ ನನ್ನಲ್ಲಿ ಇದೆಯೋ ಇಲ್ವೋ, ಅಂತಹ ಸಂಸ್ಕಾರಗಳು ನನ್ನಲ್ಲಿ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಇನ್ನೊಬ್ಬರ ನಿರ್ಣಯವನ್ನ ನಮ್ಮ ಜೀವನದಲ್ಲಿ ಏನ್ ಮಾಡ್ತೀವಿ, ಕಾರ್ಯರೂಪಕ್ಕೆ ತಂದ್ವಿ, ಅಪ್ಲೈ ಮಾಡ್ಕೊಂಡ್ವಿ ಅಂತಂದ್ರೆ ಅದನ್ನ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲದೆ ಇರಬಹುದು, ಅಥವಾ ನಮ್ಮಲ್ಲಿ ಆ ಸಹನೆ ಮಾಡುವಂತಹ ಆ ತಾಳ್ಮೆಯಿಂದಿರುವಂತಹ ಸಂಸ್ಕಾರಗಳು ಇಲ್ಲದೆ ಇರಬಹುದು. ಅವಾಗ ಕಷ್ಟ ಆಗುತ್ತಲ್ವಾ. ಅವಾಗ ಏನ್ ಹೇಳ್ತೀವಿ, ಇಂಥವ್ರೇ ಹೇಳಿದ್ರು, ಇವರಿಂದನೇ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಹೆಸರನ್ನು ತಗೊಂಡ್ಬಿಟ್ಟು ಯಾವಾಗ್ಲೂ ನೋವು ಪಡ್ತಾ ಇರ್ತೀವಿ. ಸೊ ಅಂತದ್ ಯಾವ್ದು ಆಗ್ಬಾರ್ದು ಅಂತಂದ್ರೆ ಖಂಡಿತವಾಗ್ಲೂ ನಾವು ಸಲಹೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಕೊಡೋಣ. ನಮ್ಗೆ ಯಾರಾದ್ರೂ ಸಲಹೆ ಕೊಟ್ರು ಕೂಡ ನಮ್ಮ ಸಂಸ್ಕಾರ ಮತ್ತು ನಮ್ಮ ಸಾಮರ್ಥ್ಯದ ಅನುಸಾರ ಆ ಸಲಹೆಯನ್ನ ನಮ್ಮ ಜೀವನದಲ್ಲಿ ಬಳಸ್ಕೊಳ್ಳೋಣ. ನಮ್ಮ ಜೀವನದ ಬಗ್ಗೆ ನಾವು ನಿರ್ಣಯವನ್ನ ತೆಗೆದುಕೊಳ್ಳೋಣ. ಇನ್ನೊಬ್ರು ಕೂಡ ಅದೇ ರೀತಿ ನಾವು ಅವ್ರಿಗೆ ಪ್ರೇರಣೆಯನ್ನ ನೀಡೋಣ, ಅವರ ಸ್ವಂತ ನಿರ್ಣಯಗಳನ್ನ ಅವರೇ ತೆಗೆದುಕೊಳ್ಳೋದಕ್ಕಾಗಿ. ಸೊ ಈ ರೀತಿ ನಮ್ಮ ಕರ್ಮಗಳನ್ನ ನಾವು ಸರಿಯಾಗಿಟ್ಕೊಳ್ಬೇಕಾಗಿದೆ. ಮತ್ತು ಎಷ್ಟೋ ಬಾರಿ ನಮ್ಮ ಕರ್ಮದ ಖಾತೆ ಯಾರ ಜೊತೆಗಿರುತ್ತಲ್ವಾ, ಹೇಗಿರುತ್ತಲ್ವಾ, ಅದೇ ಸಮಯ ಬಂದಾಗ ಆ ರೀತಿ ನಾವು ಸೆಳೆತಕ್ಕೊಳಗಾಗ್ತೀವಿ. ಅಂತಂದ್ರೆ ಆ ಕರ್ಮ ಮಾಡ್ಲಿಕ್ಕೆ ನಮ್ಗೆ ಪ್ರಚೋದನೆ ಉಂಟಾಗುತ್ತೆ. ಎಷ್ಟೋ ಬಾರಿ ಈ ರೀತಿ ಸಿಚುವೇಶನ್ಗಳನ್ನ ನೋಡಿರ್ತೇವೆ. ಪೋಷಕರಿದ್ದಾರೆ, ಅವ್ರಿಗೊಂದು 2-3 ಜನ ಮಕ್ಕಳಿದ್ದಾರೆ ಅಂತಂದ್ರೆ 2-3 ಜನ ಮಕ್ಕಳ ಜೊತೆಗೂ ಆ ಪೋಷಕರದ ಕಾರ್ಮಿಕ ಖಾತೆ ಬೇರೆ ಆಗಿರುತ್ತೆ. ಅದರಲ್ಲಿ ಒಬ್ಬ ಮಗ ತಂದೆ ತಾಯಿಯನ್ನು ತುಂಬಾ ಪ್ರೀತಿ ಮಾಡ್ತಾರೆ, ತಂದೆ ತಾಯಿ ಹೇಳಿರುವಂತಹ ಪ್ರತಿಯೊಂದು ಮಾತನ್ನ ಕೇಳ್ತಾರೆ, ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ತಂದೆ ತಾಯಿ ಜೊತೆನೆ ಇರ್ತಾರೆ, ತಂದೆ ತಾಯಿ ಸೇವೆ ಮಾಡ್ತಾರೆ. ಯಾಕಂದ್ರೆ ಅದೇ ರೀತಿಯ ಕಾರ್ಮಿಕ ಖಾತೆ ಆ ಪೋಷಕರು ಮತ್ತೆ ಆ ಮಗನ ಮಧ್ಯೆ ಇತ್ತು. ಅದಕ್ಕೆ ರಿಟರ್ನ್ ಆಗಿ ಆ ಮಗುನು ಅದನ್ನೇ ಕೊಡ್ತಾ ಇದಾರೆ. ಅದನ್ನ ಮಾಡ್ಲಿಕ್ಕೆ ಆ ಮಗುವಿಗೆ ಖುಷಿ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ. ಅದೇ 2ನೇ ಮಗನಿಗೆ ಅಷ್ಟೊಂದೆಲ್ಲ ಅವ್ರ ಜೊತೆ ಬಾಂಧವ್ಯ ಇಲ್ಲದೆ ಇರ್ಬೋದು. ಕೆಲವೊಂದ್ಸಲ ಅಪ್ಪ ಅಮ್ಮನ ಮಾತು ಕೇಳ್ತಾರೆ, ಕೆಲವೊಂದ್ಸಲ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಅವ್ರ ಜೊತೆ ಆ ರೀತಿಯ ಕಾರ್ಮಿಕ ಖಾತೆನೇ ಇತ್ತು. ಮತ್ತೆ ಇನ್ನೊಬ್ಬ ಮಗ ತಂದೆ ತಾಯಿ ಬಗ್ಗೆ ಕ್ಯಾರೇ ಮಾಡೋದಿಲ್ಲ. ಅಪ್ಪ ಅಮ್ಮ ಹಾಸ್ಪಿಟಲ್ಗೆ ಹೋಗ್ಬೇಕು ಬಾ ಅಂತಂದ್ರೆ ಇಲ್ಲೇ ಇದೆ ಹಾಸ್ಪಿಟಲ್, ಹೋಗ್ಬಿಟ್ಟು ತೋರಿಸ್ಕೊಂಬನ್ನಿ, ಬೇಕಂದ್ರೆ ನಾನು ಬಿಲ್ ಪೇ ಮಾಡ್ತೀನಿ ಆನ್ಲೈನ್ ಅಂತ ಹೇಳುವಂತ ಮಕ್ಕಳನ್ನು ಕೂಡ ನಾವು ನೋಡಿರ್ತೇವೆ, ಕೇಳಿರ್ತೇವೆ. ಎಷ್ಟೋ ಜನ ಹೇಳ್ತಿರ್ತಾರೆ ಇಂಥ ಘಟನೆಗಳನ್ನ ಅಲ್ವಾ. ನಮ್ಗೇನು ದುಡ್ಡು ಕಡಿಮೆ ಇದೆಯಾ, ನಮ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಅವ್ರು ನಮ್ ಜೊತೆ ಬರ್ಲಿ, ನಮ್ ಜೊತೆ ಕೂತ್ಕೊಳ್ಳಿ, ವಿಚಾರಿಸ್ಲಿ, ಹೇಗಿದ್ದೀರಾ ಏನಿದ್ದೀರಾ ಅಂತ ಮಾತಾಡ್ಲಿ, ಸಂಬಂಧ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಹೇಳ್ತಿರ್ತಾರೆ. ಸೊ ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ ಅವ್ರ ಜೊತೆ ನಮ್ಗೆ ಯಾವ ರೀತಿಯ ಋಣಾನುಬಂಧ ಅಥವಾ ಎಷ್ಟು ಕರ್ಮದ ಖಾತೆ ಇದೆಯಲ್ವಾ ಅಷ್ಟೇ ಅದೇ ರೀತಿ ಅವ್ರು ನಮ್ ಜೊತೆ ಏನು ವ್ಯವಹಾರ ಮಾಡ್ತಾರೆ. ಇಲ್ಲಿ 3 ಜನ ಮಕ್ಕಳು ಅವ್ರ ಕರ್ತವ್ಯ ಏನಾಗಿದೆ ಅಂತಂದ್ರೆ 3 ಜನದ್ದು ಸಮಾನವಾಗಿ ಆಗಿದೆ ಅಲ್ವಾ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಅವ್ರ ಜೊತೆ ಇರ್ಬೇಕು ಅಂತ. ಆದ್ರೆ 3 ಜನ ಮಕ್ಕಳ ಜೊತೆಗೆ ಏನಿದೆ ಖಾತೆ ಬೇರೆ ಆಗಿರೋ ಕಾರಣ, 3 ಜನ ಮಕ್ಕಳ ಸಂಸ್ಕಾರ ಬೇರೆ ಆಗಿರೋ ಕಾರಣ ಅವರು ಆ ಋಣಾನುಬಂಧದ್ದು ಮತ್ತೆ ಅವ್ರ ಸಂಸ್ಕಾರಗಳ ಅನುಸಾರವಾಗಿನೇ ಏನ್ ಮಾಡ್ತಾರೆ, ತಂದೆ ತಾಯಿ ಜೊತೆಗೆ ವ್ಯವಹಾರ ಮಾಡ್ತಾರೆ. ಮತ್ತೆ ಎಷ್ಟೋ ಬಾರಿ ನಮ್ಮ ಕರ್ಮದ ಖಾತೆ ಯಾರ ಜೊತೆ ಹೇಗಿರುತ್ತಲ್ವಾ ಅದ್ರ ಕಡೆ ನಮ್ಗೆ ಸೆಳೆತ ಉಂಟಾಗ್ತಿರುತ್ತೆ ಸಮಯ ಬಂದಾಗ. ಎಷ್ಟೋ ಬಾರಿ ಈ ತರ ಅನಿಸ್ತಿರುತ್ತೆ, ಪರಿವಾರದಲ್ಲೇನೆ 1-2-3 ಜನ ಅಣ್ಣ ತಮ್ಮಂದ್ರು ಪರಿವಾರ ಒಟ್ಟಿಗೆ ಇದ್ದಾರೆ ಅಂತಂದ್ರೆ ಯಾವುದೋ ಒಂದು ಆಸ್ತಿಗೋಸ್ಕರ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತಂದ್ರೆ ಅದ್ರಲ್ಲಿ ಒಬ್ರೇ ಯಾರೋ ತುಂಬಾ ಜವಾಬ್ದಾರಿ ತಗೊಂಡ್ಬಿಟ್ಟು ಲಾಯರ್ನ ಮೀಟ್ ಆಗೋದಾದ್ರೂ ಆಗಿರ್ಬೋದು, ಎಲ್ಲಾ ಕಾಗದ ಪತ್ರಗಳ
ಸರಿಯಾಗಿ ಅವುಗಳನ್ನ ತಯಾರು ಮಾಡೋದಾದ್ರೂ ಆಗಿರ್ಬೋದು, ರೆಡಿ ಮಾಡ್ಕೊಳ್ಳೋದಾದ್ರೂ ಆಗಿರ್ಬೋದು, ಅದರಲ್ಲಿ ಒಬ್ಬರೇ ಜಾಸ್ತಿ ಓಡಾಡ್ತಿರ್ತಾರೆ. ಇನ್ನು ಉಳಿದವರೆಲ್ಲ ಆರಾಮಾಗಿ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಸೊ ಅವ್ರಿಗೂ ಕೂಡ ಬೇಜಾರಾಗ್ತಿರುತ್ತೆ, ಇವರೆಲ್ಲ ಆರಾಮಾಗಿರ್ತಾರೆ, ಆದ್ರೆ ಪಾಲ್ ಮಾತ್ರ ಎಲ್ರಿಗೂ ಕೂಡ ಸರಿ ಸುಮಾರಾಗೇನೆ ಸಿಗುತ್ತಲ್ವಾ, ನಾನೇ ಒಬ್ನೇ ಯಾಕೆ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ಇದ್ರ ಬಗ್ಗೆ ಜಗಳನೂ ಆಗುತ್ತೆ. ಹೇಳ್ತಾರೆ, ನಾನು ನೆಕ್ಸ್ಟ್ ಟೈಮು ನಾನು ಇದನ್ನೆಲ್ಲ ಮಾಡಲ್ಲ, ನೀವು ಎಲ್ಲ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಆ ಸಮಯ ಬಂದಾಗ ಮತ್ತೆ ಇವರೇ ಅವ್ರಿಗೆ ಗೊತ್ತಿಲ್ಲದೇನೆ ಆ ಎಲ್ಲಾ ಕೆಲಸಗಳನ್ನ ಮುಂದೆ ನಿಂತು ಮಾಡ್ತಿರ್ತಾರೆ. ಇದು ಯಾಕೆ ಈ ರೀತಿ ಆಯ್ತು? ಯಾಕೆ ಅಂತಂದ್ರೆ ಆ ಕರ್ಮದ ಖಾತೆ ಅವರನ್ನ ಆ ರೀತಿ ಪ್ರಚೋದನೆ ಮಾಡುತ್ತೆ, ಟ್ರಿಗರ್ ಮಾಡುತ್ತೆ. ಸೊ ಯಾವ್ದೋ ಒಂದು ಸಮಯದಲ್ಲಿ ಅವರೆಲ್ಲ ಇವ್ರಿಗೋಸ್ಕರ ಕೆಲಸ ಮಾಡಿದ್ರು, ಇವ್ರು ಆರಾಮಾಗಿದ್ರು ಆ ಸಮಯದಲ್ಲಿ. ಇವಾಗ ಇವರು ಅವ್ರಿಗೆಲ್ರಿಗೂ ಕೂಡ ಈ ರೀತಿಯ ಕೆಲಸವನ್ನ ಮಾಡ್ಲೇಬೇಕಾಗತ್ತೆ, ಅವರೆಲ್ಲ ಆರಾಮಾಗಿ ಇರ್ತಾರೆ. ಅಂದ್ರೆ ಕರ್ಮದ ಖಾತೆ ಬಂದಾಗ ನಮ್ಗೆ ಆ ರೀತಿ ಪ್ರಚೋದನೆ ಮಾಡ್ತವೆ. ನಾವು ನಮ್ಗೆ ಗೊತ್ತಿಲ್ದೇನೆ, ನಮ್ಗೆ ಎಷ್ಟೋ ಬಾರಿ ನಮ್ಗೆ ಇಷ್ಟ ಇಲ್ದಿದ್ರು, ಗೊತ್ತಿಲ್ಲ ಏನಕ್ಕಂತ ಹೇಳ್ಬಿಟ್ಟು ಆದ್ರೂ ನಾನು ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಅಂತ ಹೇಳ್ತಿರ್ತೀವಲ್ವಾ. ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮಧ್ಯೆ ಅವ್ರ ಮಧ್ಯೆ ಈ ರೀತಿ ಇದೆ ಕರ್ಮದ ಖಾತೆ. ಅದಕ್ಕೋಸ್ಕರ ಆ ಸಮಯ ಬಂದಾಗ ನಾವು ಮಾಡ್ಲಿಕ್ಕೆ ತೊಡಗಿಕೊಳ್ತೇವೆ. ಸೊ ಆದ್ರಿಂದ ನಾವ್ ಯಾವ್ದನ್ನು ಕೂಡ ಸುಮ್ನೆ ಮಾಡ್ತಾ ಇಲ್ಲ. ಯಾವ್ದು ಎಷ್ಟೋ ಬಾರಿ ಈ ರೀತಿನೂ ಆಗ್ತಿರುತ್ತೆ. ಎಷ್ಟೋ ಜನರು ಹೇಳ್ತಿರ್ತಾರೆ, ಇವ್ರು ನನ್ನ ಜೀವನದಲ್ಲಿ ಬಂದ್ಮೇಲೆ ನನ್ನ ಜೀವನನೇ ಬದಲಾವಣೆ ಆಗೋಯ್ತು, ಒಂದು ವರದಾನ ರೂಪದಲ್ಲಿ ಬಂದ್ರು ನನ್ಗೆ, ನನ್ನ ಜೀವನದಲ್ಲಿ ಒಂದು ಆಶೀರ್ವಾದದ ರೂಪದಲ್ಲಿ ನನಗೆ ಇವ್ರು ಸಿಕ್ಕರು. ಸೊ ಎಷ್ಟು ಬೆಂಬಲ, ಎಷ್ಟು ಸಹಯೋಗ ನನಗೆ ಇವರಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಅಂದ್ರೆ ಯಾವ್ದೋ ಒಂದು ಸಮಯದಲ್ಲಿ ಅವ್ರ ಜೊತೆ ನೀವು ಕೂಡ ಅವರಿಗೆ ಸಹಾಯ ಮಾಡಿದ್ರೇನೋ, ಬೆಂಬಲ ಕೊಟ್ಟಿದ್ರೇನೋ, ಅಥವಾ ಸೊ ಆ ರೀತಿ ಸಕಾರಾತ್ಮಕವಾದ ಶಕ್ತಿಯ ವಿನಿಮಯ ಆ ವ್ಯಕ್ತಿಯ ಜೊತೆಗೆ ನಿಮ್ಗೆ ಆಗಿತ್ತು. ಅದಕ್ಕೆ ನಿಮ್ಗೆ ಅವಶ್ಯಕತೆ ಇದ್ದಾಗ ನೀವು ಮಾಡಿರುವಂತಹ ಪುಣ್ಯದ ಕರ್ಮಗಳು ಅವರನ್ನ ಹತ್ರ ಸೇರಿಸ್ತು, ಮತ್ತೆ ಈ ರೀತಿ ನಿಮ್ಮ ಪ್ರಯಾಣ ನಡೀತಾ ಇದೆ. ಅದೇ ರೀತಿ ಅಚಾನಕ್ ಯಾರೋ ಬರ್ತಾರೆ. ಸೊ ಏನು ಎಷ್ಟೋ ಜನರು ದುಡ್ಡಿನ ವ್ಯವಹಾರದಲ್ಲಿ ಮೋಸ ಹೋಗ್ತಾರಲ್ವಾ. ಸೊ ಆ ರೀತಿ ಈ ರೀತಿ ಅಂತ ಹೇಳ್ತಾರೆ, ನಾವು ಕೂಡ ಅದನ್ನ ಒಪ್ಕೊಂಡ್ಬಿಡ್ತೇವೆ, ಅಷ್ಟೊಂದು ದುಡ್ಡನ್ನ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತೇವೆ, ಆಮೇಲೆ ಮೋಸ ಹೋಗ್ಬಿಡ್ತೇವೆ. ಸೊ ನಾನು ಎಷ್ಟು ಕಾಳಜಿಯಿಂದ ಇರ್ತಿದ್ದೆ ಹಣಕಾಸಿನ ವ್ಯವಹಾರದಲ್ಲಿ, ಅಷ್ಟು ಕೇರ್ಫುಲ್ ಆಗಿರ್ತಿದ್ದೆ, ಆದ್ರೂ ಇದು ಹೆಂಗಾಯ್ತು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳೋದನ್ನ ಕೇಳ್ತಿರ್ತೀವಿ. ಯಾಕಂದ್ರೆ ಯಾವುದೋ ಒಂದು ಹಿಂದಿನ ಸಮಯದ್ದು ನಮ್ಮ ಮುಂದೆ ಕರ್ಮ ಆಕ್ಟಿವೇಟ್ ಆದಾಗ ನಮ್ಗೆ ಗೊತ್ತಿರೋ ನಾಲೆಜ್ ಎಲ್ಲಾನು ಆ ಸಮಯದಲ್ಲಿ ನಾವು ಮರ್ತು ಹೋಗ್ಬಿಡ್ತೇವೆ. ಅಂದ್ರೆ ಆ ಕರ್ಮ ನಮ್ಮನ್ನ ಮಾಡೋದಕ್ಕಾಗಿ ಪ್ರಚೋದನೆ ಮಾಡ್ತಾ ಇರುತ್ತೆ. ಆದ್ರೂ ಕೂಡ ನಾವು ವಿಕ್ಟಿಮ್ ರೂಪಿ ಬಾಳ್ಬೇಕು, ವಿಕ್ಟಿಮ್ ರೀತಿಯಲ್ಲಿ ಅಂದ್ರೆ ಪರಿಸ್ಥಿತಿ ಬಂದಾಗ ನಾವು ಏನು ಮಾಡ್ಲಿಕ್ಕೆ ಶಕ್ತಿನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸರೆಂಡರ್ ಆಗೋದು ಅಂತ ಇದ್ರ ಮಾತಿನ ಅರ್ಥ ಅಲ್ಲ. ಖಂಡಿತವಾಗ್ಲೂ ಕೂಡ ವರ್ತಮಾನದಲ್ಲಿ ನಮ್ಮ ಕೈಯಲ್ಲಿ ಶಕ್ತಿ ಇದೆ. ಸೊ ನಮ್ಮಲ್ಲಿ ಅವೇರ್ನೆಸ್ ಇದೆ, ಜ್ಞಾನ ಇದೆ, ನಮ್ಗೆ ಅರ್ಥನ ಆಗುತ್ತೆ ಇದು ಸರಿನಾ ತಪ್ಪಾ, ಇದು ನಾನು ಮಾಡ್ಲಾ ಬೇಡವಾ ಅಂತ ಹೇಳ್ಬಿಟ್ಟು ನಮ್ಗೆ ಈ ತರ ಥಾಟ್ ಬರ್ತಾ ಇದೆ ಅಂತ ಖಂಡಿತವಾಗ್ಲೂ ಅಲ್ಲಿ ಪಾಸ್ ಮಾಡ್ಬಿಟ್ಟು ನಾನು ಚೆಕ್ ಮಾಡ್ಕೊಳ್ಬೇಕಾಗಿದೆ. ನಾನ್ ಮಾಡುವಂತಹ ಕರ್ಮ ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನಾವು ಮಾಡುವಂತಹ ಕರ್ಮ ಸರಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು? ನಾನ್ ಮಾಡ್ತಾ ಇರೋ ಕರ್ಮದಿಂದ ನನ್ನ ಎನರ್ಜಿ ಜಾಸ್ತಿ ಆಗ್ತಾ ಇದೆಯಾ, ನನ್ನ ಆತ್ಮಿಕ ಉನ್ನತಿ ಆಗ್ತಾ ಇದೆಯಾ, ಅಥವಾ ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಿ ಅದರಿಂದ ಅವ್ರದ್ದು ಆತ್ಮದ ಉನ್ನತಿ ಆಗ್ತಾ ಇದೆಯಾ, ಅವ್ರದ್ದು ಎನರ್ಜಿನೂ ಕೂಡ ಜಾಸ್ತಿ ಆಗ್ತಾ ಇದೆಯಾ? ಈ ರೀತಿ ನಾವು ನಮ್ಗೆ ಪ್ರಶ್ನೆ ಕೇಳಿದ್ವಿ ಅಂತಂದ್ರೆ ಮಾತ್ರ ನಾನು ಖುಷಿಯಾಗಿರ್ಲಿಕ್ಕೆ ಸಾಧ್ಯನಾ, ಅವರು ಖುಷಿಯಾಗಿರ್ಲಿಕ್ಕೆ ಸಾಧ್ಯನಾ? ಈ ರೀತಿ ಪ್ರಶ್ನೆಯನ್ನ ಕೇಳ್ಕೊಂಡು ಹೌದು ಅಂತ ಇದ್ರೆ ಅದು ಸರಿಯಾದ ಕರ್ಮ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಆ ಕರ್ಮದಲ್ಲಿ ಮುಂದುವರಿಬೇಕಾಗಿದೆ. ಅಥವಾ ಇಲ್ಲ, ಇದು ನಿಜವಾಗ್ಲೂ ನನ್ನನ್ನ ಆಂತರಿಕವಾಗಿ ಖಾಲಿ ಮಾಡ್ತಾ ಇದೆ, ಸೊ ನನ್ನ ಖುಷಿ ನನ್ನಿಂದ ದೂರ ಆಗ್ತಾ ಇದೆ ಅಂತ ಕರ್ಮ ಮಾಡೋದ್ರಿಂದ ಬಲೆ ಲಾಭ ಇರ್ಬೋದು, ಬೇಡ ಅಂತ ಅನಿಸ್ತಾ ಇದೆ ಅಂತಂದ್ರೆ, ಅಥವಾ ಈ ರೀತಿ ನಾನು ಮಾತಾಡೋದ್ರಿಂದ ವ್ಯವಹಾರ ಮಾಡೋದ್ರಿಂದ ಮುಂದೆ ಇರುವಂತರ ಘನತೆಗೆ ಗೌರವಕ್ಕೆ ಧಕ್ಕೆ ಉಂಟಾಗುತ್ತೆ, ಬೇಡ ಅಂತ ಅನಿಸಿದ್ರೆ ಅಂತ ಕರ್ಮಗಳನ್ನ ನಾವು ನಿಜವಾಗ್ಲೂ ಸ್ಟಾಪ್ ಮಾಡ್ಬೇಕಾಗಿದೆ. ಎಷ್ಟೋ ಬಾರಿ ನಕಾರಾತ್ಮಕ ಕರ್ಮಗಳು ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಸೊ ನನಗೆ ಅನಿಸ್ತಾ ಇದೆ ಇದು ಸರಿ ಅಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸಮಯದಲ್ಲಿ ನಾವು ಅವರಿಗೆ ಅಪಮಾನ ಮಾಡಿರ್ಬೋದು, ನಿಂದನೆ ಮಾಡಿರ್ಬೋದು. ಆ ಕರ್ಮ ಇವತ್ತು ವಾಪಸ್ ಬಂದಿದೆ, ಅವರು ನಮ್ಗೆ 10 ಜನರ ಮುಂದೆ ಅಪಮಾನ ಮಾಡ್ತಾ ಇದ್ದಾರೆ, ನಿಂದನೆ ಮಾಡ್ತಾ ಇದ್ದಾರೆ. ಖಂಡಿತ ಇವಾಗ ವರ್ತಮಾನದಲ್ಲಿ ನಮ್ಮ ಹತ್ರ ಶಕ್ತಿ ಇದೆ. ಸೊ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಈ ಸಮಯದಲ್ಲಿ ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು. ನಾನು ಕೂಡ ರಿಯಾಕ್ಟ್ ಮಾಡ್ಬಿಟ್ಟೆ ಅಂತಂದ್ರೆ, ಅದೇ ಕ್ರೋಧದ ಏರು ಧ್ವನಿಯಲ್ಲಿ ನಾನು ಮರು ಉತ್ತರ ಕೊಟ್ಟೆ ಅಂತಂದ್ರೆ ಈ ಸಿಚುವೇಶನ್ ಮತ್ತೆ ಹೀಗೆ ಮುಂದುವರಿತಂತ ನನ್ಗೆ ಅರ್ಥ ಆಗ್ತಾ ಇದೆಯಲ್ವಾ. ಖಂಡಿತ ನಮ್ಮ ವಿಲ್ ಪವರ್ ಇಂದ, ಇಚ್ಛಾಶಕ್ತಿಯಿಂದ ಇವಾಗ ಏನ್ ಮಾಡ್ಬೇಕಾಗಿದೆ, ಅಂತ ಸಂಸ್ಕಾರಗಳನ್ನ ಸ್ಟಾಪ್ ಮಾಡ್ಬೇಕಾಗಿದೆ. ಶಾಂತವಾಗಿ ತಾಳ್ಮೆಯಿಂದ ಇದ್ಬಿಟ್ಟು ಆ ಏನು ಪರಿಸ್ಥಿತಿ ಇದಲ್ವಾ ಅದನ್ನ ನಿರ್ವಹಿಸಬೇಕಾಗಿದೆ. ಸೊ ಈ ರೀತಿ ಸಕಾರಾತ್ಮಕವಾದ ಮರು ಉತ್ತರನ ಕೊಡ್ತಾ, ಪ್ರತಿಕ್ರಿಯೆಯನ್ನ ನೀಡ್ತಾ ನಾವೊಂದು ನಕಾರಾತ್ಮಕವಾದ ಕರ್ಮವನ್ನ ಏನ್ ಮಾಡ್ಬೋದಾಗಿದೆ, ಫಿನಿಶ್ ಮಾಡ್ಬೋದಾಗಿದೆ. ಮತ್ತು ವರ್ತಮಾನದಲ್ಲಿ ಏನಾದ್ರೂ ನಮ್ಮ ಜೀವನದಲ್ಲಿ ಈ ರೀತಿ ಹತ್ತಿರದ ಸಂಬಂಧನೇ ಇದಾವೆ, ಆ ಸಂಬಂಧದಿಂದ ದೂರ ಹೋಗ್ಲಿಕ್ಕೂ ನಮ್ಗೆ ಆಗ್ತಾ ಇಲ್ಲ, ಈಗ ಅನಿವಾರ್ಯತೆ ಇದೆ, ಅವ್ರ ಜೊತೆನೆ ಇರ್ಬೇಕಾಗಿದೆ, ಆದ್ರೂ ತುಂಬಾ ಸಂಸ್ಕಾರಗಳ ಸಂಘರ್ಷ ಆಗ್ತಾ ಇದೆ, ಜಗಳ ಕದನಗಳು ಯಾವಾಗ್ಲೂ ಕೂಡ ದುಃಖ ಆಗ್ತಾ ಇದೆ ಅಂತಂದ್ರೆ ಯಾವ ರೀತಿ ನಾವು ಅವ್ರ ಜೊತೆ ಆ ಕರ್ಮದ ಖಾತೆಯನ್ನ ಫಿನಿಶ್ ಮಾಡ್ಕೊಳ್ಬೇಕಾಗಿದೆ, ಮುಗಿಸ್ಕೊಳ್ಬೇಕಾಗಿದೆ, ಚುಕ್ತ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಯಾರ ಜೊತೆನೆ ಬಲೆ, ಅದು ಅತ್ತೆ ಮಾವ ಸೊಸೆ ಸಂಬಂಧ ಆದ್ರೂ ಆಗಿರ್ಬೋದು, ಪತಿ ಪತ್ನಿಯ ಸಂಬಂಧ ಆದ್ರೂ ಆಗಿರ್ಬೋದು, ಎಷ್ಟೋ ಬಾರಿ ಮಕ್ಕಳು ಮತ್ತು ತಂದೆ ತಾಯಿಯ ಸಂಬಂಧದಲ್ಲೂ ಈ ರೀತಿ ಇರುತ್ತೆ. ಎಷ್ಟೋ ಕೆಲವೊಂದು ಕೇಸಸ್ಗಳನ್ನ ಕೇಳ್ತಿರ್ತೇವೆ.
ಮಕ್ಕಳೇ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಅಪ್ಪ ಅಮ್ಮ ಯಾವಾಗಲೂ ಜಗಳ ಮಾಡ್ಕೊಂಡ್ಬಿಟ್ಟು ನಮ್ಮ ಬಗ್ಗೆ ಕಾಳಜಿನೇ ಮಾಡೋದಿಲ್ಲ, ಪ್ರೀತಿನೇ ಇಲ್ಲ, ನಾವು ಏನು ಮಾಡ್ತಾ ಇದೀವಿ, ನಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆ ಅಂತ ಕೇಳೋಷ್ಟು ಪುರ್ಸೊತ್ತು ಅವ್ರಿಗಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಸಂಬಂಧದಿಂದ ಎಷ್ಟು ಕಾಳಜಿ ಪ್ರೀತಿ ಸಿಗ್ಬೇಕಾಗಿತ್ತು ಅದನ್ನ ಅವರು ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ವರ್ತಮಾನದಲ್ಲಿ ಯಾವುದೇ ಸಂಬಂಧದಲ್ಲಿ ನಮಗೆ ಸಾಮರಸ್ಯತೆ ಇಲ್ಲ, ಕಾನ್ಫ್ಲಿಕ್ಟ್ಸ್ ಇದೆ, ಸಂಘರ್ಷ ಇದೆ, ಅಸಮಾಧಾನ ಇದೆ, ಎಷ್ಟೋ ಬಾರಿ ಈ ರೀತಿ ಸಂಕಲ್ಪನೆ ಬರ್ತಾ ಇರುತ್ತಲ್ಲ, ಇವ್ರನ್ನ ಯಾವ ಜನ್ಮದಲ್ಲಿ ನಾವು ಭೇಟಿನೇ ಆಗ್ಬಾರ್ದಪ್ಪ, ಸಾಕು ಇಷ್ಟೇ, ಈ ಜನ್ಮದಲ್ಲಿ ಎಲ್ಲ ಫಿನಿಶ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಿರುತ್ತಲ್ವಾ. ಹಾಗಿದ್ರೆ ಏನ್ ಮಾಡ್ಬೇಕು ಅವಾಗ? ಸೊ ಅವಾಗ ಆ ಪರಿಸ್ಥಿತಿಯನ್ನ ಮೊದಲು ಸ್ವೀಕಾರ ಮಾಡ್ಬೇಕಾಗಿದೆ. ನಾವ್ ಎಷ್ಟು ನಮ್ಮ ಜೊತೆಲಿರುವವರನ್ನ ತಿರಸ್ಕಾರ ಮಾಡ್ತಿರ್ತೀವಲ್ವಾ, ಅಷ್ಟು ಆಳವಾದ ಕರ್ಮದ ಖಾತೆ ನಮ್ದು ಇನ್ನೂ ಗಟ್ಟಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲು ಹೌದು, ಯಾವುದೋ ಒಂದು ಸಮಯದ್ದು ಕರ್ಮ ರಿಟರ್ನ್ ಆಗ್ತಾ ಇದೆ, ಸೊ ಅದು ಈ ಸಂಬಂಧದಲ್ಲಿ ನಾವು ಇಬ್ರು ಒಟ್ಟಿಗೆ ಇದ್ದೇವೆ, ಸರಿ ನಾನು ಇದನ್ನ ಸ್ವೀಕಾರ ಮಾಡ್ತೇನೆ. ಮೊದಲು ಆ ಸಂಬಂಧವನ್ನ, ಆ ಪರಿಸ್ಥಿತಿಯನ್ನ ನೀವು ಸ್ವೀಕಾರ ಮಾಡಿ. ಸೊ ಇದರಿಂದ ಎಷ್ಟೋ ಭಾರ ನಿಮ್ಮ ಮನಸ್ಸಿನಿಂದ ಕಡಿಮೆ ಆಗುತ್ತೆ. ಆಮೇಲೆ ಸಕಾರಾತ್ಮಕತೆಯ ಅಭ್ಯಾಸವನ್ನ ಖಂಡಿತವಾಗ್ಲೂ ನಾವು ಮಾಡ್ಬೇಕಾಗತ್ತೆ. ಸೊ ಅವ್ರು ಏನಿದ್ದಾರೆ, ಯಾಕೆ ಹಂಗಿದ್ದಾರೆ, ಹೇಗಾಗಿ ವರ್ತಿಸ್ತಾ ಇದ್ದಾರೆ, ನಮ್ಮ ಸಂಸ್ಕಾರಗಳಿಗೂ ಅವರ ಸಂಸ್ಕಾರಗಳಿಗೂ ಯಾವ ರೀತಿ ಘರ್ಷಣೆ ಆಗ್ತಾ ಇದೆ, ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಿದ್ವಿ, ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಅವರ ಸಂಸ್ಕಾರಗಳ ಜೊತೆಗೆ ನಮ್ಮ ಸಂಸ್ಕಾರಗಳನ್ನ ಹೊಂದಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಮುಖ್ಯವಾಗಿ ಇವಾಗ ನನ್ನಿಂದ ಯಾವುದೇ ತಪ್ಪು ಕರ್ಮಗಳು ಆಗದೆ ಇರುವ ಹಾಗೆ ನಾನು ದೃಢತೆಯಿಂದ ಕಾಳಜಿ ವಹಿಸಿದೆ ಅಂತಂದ್ರೆ, ಸೊ ನಮ್ಮ ಮತ್ತೆ ನಮ್ಮ ಕರ್ಮದ ಖಾತೆ ನೆಗೆಟಿವ್ ದಿಕ್ಕಿನಲ್ಲಿ ಹೋಗೋದಿಲ್ಲ. ಮತ್ತು ಅವರನ್ನ ಏನಾದ್ರೂ ಪರಿವರ್ತನೆ ಮಾಡ್ಬೇಕು ಅಂತ ನಾನು ಬಯಸ್ತೇನೆ, ಅವರಿಗೆ ಸಹಾಯ ಮಾಡ್ಬೇಕು ಅಂತ ನಾನು ಬಯಸ್ತೇನೆ, ನಿಸ್ವಾರ್ಥವಾಗಿ ನನಗೆ ಈ ಇಚ್ಛೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಅವ್ರು ಹೇಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಇಷ್ಟಪಡ್ತೀರಲ್ವಾ, ಅದೇ ರೀತಿಯ ಆಲೋಚನೆಗಳನ್ನ ಅವ್ರ ಬಗ್ಗೆ ಮಾಡಿ, ಅದೇ ರೀತಿಯ ಶಕ್ತಿಯನ್ನ, ಆಶೀರ್ವಾದದ ಶಕ್ತಿಯನ್ನ ಅವ್ರಿಗೆ ಕಳಿಸಿ, ಸಕಾರಾತ್ಮಕವಾದ ಶಕ್ತಿಯನ್ನ ಅವರಿಗೆ ಕಳಿಸಿ. ತಾಳ್ಮೆ ಪ್ರೀತಿ ಇಲ್ಲದೆ ಇದು ಎಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಂದಿದ್ದಲ್ಲಿ ಯಾವುದೇ ಕರ್ಮದ ಲೆಕ್ಕವನ್ನ ಚುಕ್ತ ಮಾಡ್ಲಿಕ್ಕೂ ಕೂಡ ನಾವು ಆಗೋದಿಲ್ಲ. ಇದೊಂದು ಜರ್ನಿ, ಇದೊಂದು ಪ್ರಯಾಣ ಆಗಿದೆ. ಸೊ ಒಂದು ಅರಿವಿನೊಂದಿಗೆ, ಜ್ಞಾನದೊಂದಿಗೆ ನಾವು ಇದನ್ನ ಮಾಡ್ಬೇಕಾಗುತ್ತೆ. ಮತ್ತು ಮೊದಲನೇದಾಗಿ ನಮ್ಮನ್ನ ನಾವು ಸಶಕ್ತ ಮಾಡ್ಕೊಳ್ಬೇಕು. ನಾವೇ ವೀಕ್ ಆಗಿದ್ದೇವೆ, ನಾವೇ ಬಲಹೀನ ಆಗಿದ್ದೇವೆ ಅಂತಂದ್ರೆ ನಾವು ಇನ್ನೊಬ್ರಿಗೆ ಏನು ಕೊಡ್ಲಿಕ್ಕೂ ಕೂಡ ಆಗೋದಿಲ್ಲ. ಸೊ ನಾನು ನನ್ನನ್ನ ಮೊದಲು ಸಶಕ್ತ ಮಾಡ್ಕೊಳ್ಬೇಕು, ಆಂತರಿಕವಾಗಿ ನಾನು ಶಕ್ತಿಶಾಲಿ ಆಗ್ಬೇಕು. ಸೊ ಅದಕ್ಕೋಸ್ಕರ ಸಕಾರಾತ್ಮಕವಾಗಿರುವಂತಹ ಮೆಡಿಟೇಷನ್ ಅಭ್ಯಾಸಗಳನ್ನ ನಾವು ಮಾಡಬೇಕು. ನಮ್ಮನ್ನ ನಾವು ಮಾನಸಿಕವಾಗಿ ಬಲಗೊಳಿಸ್ಬೇಕು, ಭಾವನಾತ್ಮಕವಾಗಿ ನಾವು ಇಂಡಿಪೆಂಡೆಂಟ್ ಆಗ್ಬೇಕು. ನಮ್ಮ ಭಾವನೆಗಳ ರಚಯಿತರು ನಾವೇ ಅಂತ ಹೇಳ್ಬಿಟ್ಟು ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು. ಸೊ ಆಮೇಲೆ ಈ ಕರ್ಮದ ಸಿದ್ಧಾಂತವನ್ನ ಅಧ್ಯಯನ ಮಾಡಿದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತಂದ್ರೆ, ಸಂಸ್ಕಾರಗಳ ಬಗ್ಗೆ ತಿಳ್ಕೊಂಡ್ವಿ ಅಂತಂದ್ರೆ, ಈಗ ನಮ್ಗೆ ಈ ಸಂಬಂಧದಲ್ಲಿ ಯಾವ ರೀತಿ ನಾವು ಪ್ರತಿಕ್ರಿಯೆ ಮಾಡ್ಬೇಕು, ಯಾವ ರೀತಿ ತಾಳ್ಮೆಯಿಂದ ಇರಬೇಕು, ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ಅನ್ನುವಂತ ಅರಿವು ಖಂಡಿತವಾಗ್ಲೂ ಉಂಟಾಗುತ್ತೆ. ಸೊ ಆದ್ರಿಂದ ಅಂತ ಮತ್ತು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಮನಸ್ಸಿನ ಜೊತೆ ಯಾವಾಗ್ಲೂ ಕೂಡ ನೀವು ಇದನ್ನ ಹೇಳ್ತಾ ಇರಿ, ನನ್ನ ಮಧ್ಯೆ ಇವ್ರ ಮಧ್ಯೆ ಏನೆಲ್ಲ ಒಂದು ಕಾರ್ಮಿಕ ಖಾತೆ ಇತ್ತಲ್ವಾ, ಅದು ಫಿನಿಶ್ ಆಗಿದೆ. ಇವಾಗ ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆಯ ಶಕ್ತಿಯ ವಿನಿಮಯ ಆಗ್ತಾ ಇದೆ, ನಮ್ಮಿಬ್ಬರ ಸಂಬಂಧ ಬಹಳ ಸಾಮರಸ್ಯತೆಯಿಂದ ತುಂಬಿದೆ. ಒಬ್ರು ಇನ್ನೊಬ್ರಿಗೆ ನಾವು ಸಹಾಯ ಮಾಡ್ತಾ ಇದೀವಿ, ಅರ್ಥ ಮಾಡ್ಕೊಳ್ತಾ ಇದೀವಿ, ಸಹಯೋಗ ನೀಡ್ತಾ ಇದೀವಿ. ಈ ರೀತಿ ಆಲೋಚನೆ ಸದಾ ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ನಡಿಬೇಕಾಗತ್ತೆ. ಸೊ ಮತ್ತೆ ಕರ್ಮದಲ್ಲಿ ಆ ಆಲೋಚನೆಗಳನ್ನ ಎಲ್ಲಿವರೆಗೂ ನಾವು ಕರ್ಮದಲ್ಲಿ ತರೋದಿಲ್ಲ ಅಲ್ವಾ, ಅಲ್ಲಿವರೆಗೂ ಅದು ಏನಾಗೋದಿಲ್ಲ, ಇನ್ನೊಬ್ಬರ ಮೇಲೆ ಪ್ರಭಾವ ಬೀರೋದಿಲ್ಲ. ಸೊ ಅದಕ್ಕೋಸ್ಕರ ಕಾನ್ಸಿಯಸ್ ಆಗಿ, ಪ್ರಜ್ಞಾಪೂರ್ವಕವಾಗಿ, ಒಂದು ಅರಿವಿನೊಂದಿಗೆ ನಮ್ಮನ್ನ ನಾವು ಸಶಕ್ತ ಮಾಡ್ಕೊಂಡ್ಬಿಟ್ಟು ಇಂಥ ಕರ್ಮದ ಎಲ್ಲಾ ಖಾತೆಗಳನ್ನ ನಾವು ಚುಕ್ತ ಮಾಡ್ಕೊಳ್ಬೇಕಾಗುತ್ತೆ. ಮನಸ್ಸಿಗೆ ಸದಾ ಇದೇ ಹೇಳ್ಬೇಕಾಗಿದೆ, ನಮ್ಮಿಬ್ಬರ ಮಧ್ಯೆ ಏನಿತ್ತಲ್ವಾ ಕಾರ್ಮಿಕ ಕೊಂಟು ಫಿನಿಶ್ ಆಗಿದೆ, ಮುಗಿದಿದೆ, ಚುಕ್ತ ಆಗಿದೆ, ಈಗ ಒಂದು ಒಳ್ಳೆ ಹೊಸ ಕಾರ್ಮಿಕ ಕೊಂಟು ಶುರು ಆಗಿದೆ ಅಂತ ಹೇಳ್ಬಿಟ್ಟು ಸಕಾರಾತ್ಮಕವಾಗಿ ನಾವು ಆಲೋಚನೆ ಮಾಡ್ತಾ ಇದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಅಂತ ಕಾರ್ಮಿಕ ಕೊಂಟನ ನಾವು ಚುಕ್ತ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಆದ್ರಿಂದ ಹಿಂದಿನ ಕರ್ಮಗಳೇ ಇವತ್ತು ನಾವು ವರ್ತಮಾನದಲ್ಲಿ ಯಾವ ಮನೆಯಲ್ಲಿ ಜನ್ಮ ತೆಗೆದುಕೊಂಡಿದ್ದೇವೆ, ಮತ್ತೆ ಯಾರ ಜೊತೆ ಸಂಬಂಧವನ್ನ ಹೊಂದಿದ್ದೇವೆ, ಅದಕ್ಕೆಲ್ಲ ಕಾರಣ ಹಿಂದಿನ ಕರ್ಮಗಳು. ಸೊ ಅಂತಂದ್ರೆ ಯಾವುದೇ ಒಂದು ಆತ್ಮ ಶರೀರ ಬಿಟ್ಟ ಆದ್ಮೇಲೆ ನೆಕ್ಸ್ಟ್ ಜನ್ಮ ನಾವು ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಹಿಂದಿನ ಜನ್ಮದಿಂದ ತೆಗೆದುಕೊಂಡು ಬಂದಂತಹ ಸಂಸ್ಕಾರಗಳು ಮತ್ತು ಕರ್ಮದ ಖಾತೆಯ ಆಧಾರದ ಮೇಲೆನೆ ಆಗುತ್ತೆ. ನಾನು ಈ ಜನ್ಮದಲ್ಲಿ ಒಳ್ಳೆಯ ದಾನ ಪುಣ್ಯವನ್ನ ಮಾಡಿದ್ದೆ, ಹಣದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದೆ ಅಂತಂದ್ರೆ, ಪುಣ್ಯ ಕೆಲಸಗಳನ್ನ ಮಾಡಿದ್ದೆ ಅಂತಂದ್ರೆ, ಸೊ ಅದು ಪುಣ್ಯದ ರೂಪದಲ್ಲಿ ನನ್ನ ಖಾತೆಯಲ್ಲಿ ಜಮಾ ಆಗಿರುತ್ತೆ. ನೆಕ್ಸ್ಟ್ ನಾನು ಎಷ್ಟು ಶ್ರೀಮಂತರ ಮನೆಯಲ್ಲಿ ಹೋಗ್ಬಿಟ್ಟು ಜನ್ಮ ತೆಗೆದುಕೊಳ್ಬೇಕು ಅನ್ನೋದು ನಿರ್ಣಯ ಆಗುತ್ತೆ. ಮತ್ತು ಈಗ ನಾನು ಸಂಬಂಧದಲ್ಲಿ ಎಷ್ಟು ಸ್ನೇಹವನ್ನ ಹಂಚಿದ್ದೇನೆ, ಎಷ್ಟು ಪ್ರೀತಿಯನ್ನ ಹಂಚಿದ್ದೇನೆ, ಎಷ್ಟು ಗೌರವ ಕೊಟ್ಟಿದ್ದೇನೆ, ಮತ್ತು ಎಲ್ಲರ ಜೊತೆ ಎಷ್ಟು ಸಾಮರಸ್ಯದಿಂದ ಇದ್ದೇನೆ ನಾನು ಅನ್ನೋದರ ಆಧಾರದ ಮೇಲೆ ನೆಕ್ಸ್ಟ್ ನನಗೆ ಎಷ್ಟು ಚೆನ್ನಾಗಿರುವಂತಹ ಪರಿವಾರ ಸಿಗ್ಬೇಕು, ಸಂಬಂಧಗಳು ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಆಗುತ್ತೆ.
ಮತ್ತೆ ಇವಾಗ ನನ್ನ ಹತ್ರ ಇರುವ ಜ್ಞಾನವನ್ನ ನಾನು ಹೇಗೆ ನಿಸ್ವಾರ್ಥವಾಗಿ ಬಳಸಿದ್ದೇನೆ, ಒಳ್ಳೇದಕ್ಕಾಗಿನೇ ಬಳಸಿದಿನ, ಇನ್ನೊಬ್ಬರ ಹಿತಕ್ಕಾಗಿ ಬಳಸಿದಿನ, ಇನ್ನೊಬ್ಬರೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನ, ಇನ್ನೊಬ್ಬರಿಗೆ ದಾನದ ರೂಪದಲ್ಲಿ ವಿದ್ಯಾದಾನ ಮಾಡಿದಿನ. ಎಷ್ಟೋ ಜನರು ನೋಡಿ ಇನ್ನೊಬ್ಬರ ಎಜುಕೇಶನ್ ಫೀಸ್ ಅನ್ನ ಅವರೇ ಕಟ್ತಿರ್ತಾರೆ, ಅಥವಾ ವಾಲಂಟಿಯರ್ ಆಗಿ ಹೋಗ್ಬಿಟ್ಟು ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಿರ್ತಾರೆ, ಯಾವುದೇ ಫೀಸ್ ತೆಗೆದುಕೊಳ್ಳೋದಿಲ್ಲ. ಅಥವಾ ಸ್ಕೂಲ್ ಕಾಲೇಜಸ್ಗಳನ್ನ ಕಟ್ಸಿರ್ತಾರೆ, ಹಳ್ಳಿಗಳಲ್ಲಿ ಸ್ಕೂಲ್ ಇಲ್ಲ ಅಂತಂದ್ರೆ ಅಲ್ಲಿ ಹೋಗಿ ಕಟ್ಸಿರ್ತಾರೆ, ದಾನ ಮಾಡಿರ್ತಾರೆ ಸ್ಕೂಲ್ಗಳನ್ನ ಕಾಲೇಜ್ಗಳನ್ನ ಕಟ್ಬಿಟ್ಟು. ಸೊ ಅಂಥವ್ರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಒಳ್ಳೆ ವಿದ್ಯೆ ಸಿಗುತ್ತೆ. ಅವ್ರು ಜಾಸ್ತಿ ಪರಿಶ್ರಮ ಪಡುವಂತ ಅವಶ್ಯಕತೆ ಇರೋದಿಲ್ಲ, ಅಷ್ಟು ಬುದ್ಧಿ ಚುರುಕಾಗಿರುತ್ತೆ ಅವ್ರದ್ದು. ಸೊ ವಿದ್ಯಾಭ್ಯಾಸದ ಪುಣ್ಯ ಈ ರೀತಿ ಕೆಲಸ ಮಾಡುತ್ತೆ. ಮತ್ತು ನಾವು ಆರೋಗ್ಯದ ಕ್ಷೇತ್ರದಲ್ಲಿ ರೋಗಿಗಳ ಸೇವೆ ಮಾಡಿದ್ವಿ ಅಂತಂದ್ರೆ, ಅಥವಾ ಇನ್ನೊಬ್ಬರಿಗೆ ಚಿಕಿತ್ಸೆ ಕೊಡಿಸಿದ್ವಿ ಅಂತಂದ್ರೆ, ಅಥವಾ ಹಾಸ್ಪಿಟಲ್ ಅನ್ನ ಕಟ್ಸಿದ್ವಿ ಅಂತಂದ್ರೆ, ಅಥವಾ ನಾವೇ ವೈದ್ಯರಾಗಿದ್ದೀವಿ ಅಂತಂದ್ರೆ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿದ್ವಿ ಅಂತಂದ್ರೆ, ಅಥವಾ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ನೀಡಿದ್ವಿ ಅಂತಂದ್ರೆ, ಖಂಡಿತವಾಗ್ಲೂ ಇದು ಆರೋಗ್ಯದ ಕ್ಷೇತ್ರದಲ್ಲಿ ನಮ್ಮ ಪುಣ್ಯವನ್ನ ಜಮಾ ಮಾಡುತ್ತೆ. ಮುಂದಿನ ಜನ್ಮದಲ್ಲಿ ನಾನು ನಿರೋಗಿಯಾಗಿರುವಂತ ಶರೀರವನ್ನ ಪಡಿತೇನೆ, ಚೆನ್ನಾಗಿರುವಂತ ಶರೀರವನ್ನ ಪಡಿತೇನೆ. ಸೊ ಅದೇ ರೀತಿ ನಾವೇನಾದ್ರೂ ಈ ಜನ್ಮದಲ್ಲಿ ಇನ್ನೊಬ್ಬರಿಗೆ ಶಾರೀರಿಕ ರೂಪ ರಂಗದಿಂದ ಅವರು ದಪ್ಪ ಆಗಿದ್ದಾರೆ, ಅವ್ರು ಕಪ್ಪಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಇನ್ನೊಬ್ಬರ ರೂಪ ರಂಗವನ್ನ ನೋಡ್ಬಿಟ್ಟು ನಾವೇನಾದ್ರೂ ಬಣ್ಣವನ್ನ ನೋಡ್ಬಿಟ್ಟು ಹೀಯಾಳಿಸಿದ್ವಿ ಅಂತಂದ್ರೆ, ಖಂಡಿತವಾಗ್ಲೂ ಕೂಡ ಮುಂದಿನ ಜನ್ಮದಲ್ಲಿ ಅಂಥದ್ದೇ ಶರೀರ, ಅಂಥದ್ದೇ ಬಣ್ಣ ಇರುವಂತ ಶರೀರವನ್ನ ಪಡೆದು ಆ ಕರ್ಮದ ಲೆಕ್ಕವನ್ನ ನಾನು ಚುಕ್ತ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಂಥ ಕರ್ಮವನ್ನ ನಾವು ಮಾಡ್ತೀವಲ್ವಾ, ಅದಕ್ಕೆ ಪ್ರತಿಫಲವಾಗಿ ಅವಶ್ಯವಾಗಿ ನಾವು ಅದನ್ನ ಪಡಿತೀವ ವಾಪಸ್ಸು. ಸೊ ಅದಕ್ಕೋಸ್ಕರ ವರ್ತಮಾನ ಜೀವನದಲ್ಲಿ ನಾವು ನಮ್ಮ ಹತ್ರ ಶಕ್ತಿ ಇದೆ, ಎಂತಹ ಕರ್ಮ ನಾನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂತ ಶಕ್ತಿನೂ ಕೂಡ ನಮ್ಮಲ್ಲಿದೆ. ಸೊ ಇರುವಂತಹ ಕರ್ಮನೂ ಕೂಡ ಸಕಾರಾತ್ಮಕವಾಗಿ ಚುಕ್ತ ಮಾಡ್ಕೊಳ್ತಾ ಭವಿಷ್ಯಕ್ಕಾಗಿನೂ ಕೂಡ ಒಳ್ಳೆಯ ಕಾರ್ಯಗಳನ್ನ, ಒಳ್ಳೆಯ ಕರ್ಮಗಳನ್ನ, ಒಳ್ಳೆಯ ಆಲೋಚನೆಗಳನ್ನ ನಾವು ಮಾಡ್ತಾ ಇದ್ವಿ ಅಂತಂದ್ರೆ ನಿಜವಾಗ್ಲೂ ಕೂಡ ವರ್ತಮಾನ ಜೀವನನೂ ಕೂಡ ಈ ಪ್ರಯಾಣ ಬಹಳ ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ನಾವು ಕಳೀತಾ ಇರ್ತೇವೆ. ಭವಿಷ್ಯಕ್ಕಾಗಿನೂ ಕೂಡ ಉಜ್ವಲವಾದ ಸಂಬಂಧಗಳನ್ನ ಮತ್ತು ಜೀವನವನ್ನ ನಾವು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಷಯದ ಬಗ್ಗೆ ನಿಮ್ಗೂ ಕೂಡ ಏನಾದರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಸೊ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮಗೆ ಕೇಳಬಹುದಾಗಿದೆ. ಅಥವಾ ನೇರವಾಗಿ ಯಾವ್ದಾದ್ರು ಸಂಬಂಧದಲ್ಲಿ ಬಿಕ್ಕಟ್ಟುಂಟಾಗಿದೆ, ಯಾವ ರೀತಿ ಇದನ್ನ ಸರಿಪಡಿಸ್ಕೊಳ್ಬೇಕು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ಸೊ ನೇರವಾಗಿ ನೀವು ನಮ್ಮ ಜೊತೆ ಮಾತನಾಡಲು ಇಷ್ಟಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಮತ್ತು ನಿಮ್ಮ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.